ರಾಜಕೀಯವಾಗಿ ಸದಾ ಜಾಗೃತವಾಗಿರುವ, ಸಾಮಾಜಿಕವಾಗಿ ಸೌಹಾರ್ದತೆಯನ್ನು ಉಳಿಸಿಕೊಂಡು ಬಂದಿರುವ, ಆರ್ಥಿಕವಾಗಿ ಸಮೃದ್ಧವಾದ, ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಮತ್ತು ಸಾಹಿತ್ಯಿಕವಾಗಿ ಹೆಸರು ಮಾಡಿರ್ತಕ್ಕಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ. ಕರ್ನಾಟಕ ರಾಜ್ಯದ ರಾಜಕೀಯ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ಗಮನಾರ್ಹ ಕಾಣಿಕೆ ನೀಡಿರ್ತಕ್ಕಂಥ ಮಂಡ್ಯವು ಅಪ್ಪಟ ಕನ್ನಡ ಜಿಲ್ಲೆ. ಇಲ್ಲಿ ಅನ್ಯ ಭಾಷಿಕರ ಪ್ರಮಾಣ ಪ್ರಭಾವ ಎರಡೂ ಕಡಿಮೆ. ಮಂಡ್ಯ ಜಿಲ್ಲೆ ರೈತಾಪಿಗಳ ನಾಡು. ಕಬ್ಬು ಮತ್ತು ಭತ್ತ ಬೆಳೆಯುತ್ತಿರುವ ನೇಗಿಲ ಯೋಗಿಗಳ ಬೀಡು. ಇಂತಹ ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನನಗೆ ನೀಡಿರುವುದು ಇದೊಂದು ಗೌರವ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಸಮ್ಮೇಳನಕ್ಕೆ ಈ ಅಧ್ಯಕ್ಷತೆಗೆ ನಾನು ಎಷ್ಟು ಅರ್ಹನೋ ಆ ವಿಷಯ ಬೇರೆ. ಈ ಸಮ್ಮೇಳನಕ್ಕೆ ನೆರವು ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಕ್ಕೆ, ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ತಂಗಡಿಗೆಯವರು, ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಚೆಲುವರಾಯ ಸ್ವಾಮಿಯವರು ಮತ್ತು ಇತರ ಎಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಸಮ್ಮೇಳನವನ್ನು ಸಂಘಟಿಸಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಮತ್ತು ಅವರಿಗೆ ನೆರವಾಗಿರ್ತಕ್ಕಂತಹ ಕೇಂದ್ರ ಸಮಿತಿಯ ಕಾರ್ಯಸಮಿತಿಯ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಸದಸ್ಯರನ್ನು ಕೂಡ ನಾನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ವಿಶೇಷವಾಗಿ ನಮ್ಮ ಮಂಡ್ಯ ಬಂಧುಗಳನ್ನು, ಸ್ವಾಗತ ಸಮಿತಿಯ ಎಲ್ಲ ಉಪಸಮಿತಿಗಳ ಸದಸ್ಯರನ್ನು ಕೂಡ ನಾನು ಕೃತಜ್ಞತೆಯಿಂದ ನೆನೆಯುತ್ತೇನೆ. ಈ ಸಮ್ಮೇಳನದಲ್ಲಿ ಒಂದು ವಿಶೇಷ ಅಂದರೆ, ಇಲ್ಲಿಗೆ 30 ವರ್ಷಗಳ ಹಿಂದೆ 1994ರಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಇದೇ ಮಂಡ್ಯದಲ್ಲಿ 63ನೇ ಅಖಿಲ ಭಾರತ ಸಮ್ಮೇಳನ ನಡೀತು. ಆಗ ಚದುರಂಗ ಅವರು ಅಧ್ಯಕ್ಷರಾಗಿದ್ದರು, ನಾನು ಪರಿಷತ್ತರ ಅಧ್ಯಕ್ಷ ಆಗಿದ್ದೆ. ಈಗ ಅದೇ ಮಂಡ್ಯದಲ್ಲಿ ನಡೆಯುವಂತಹ ಈ 87ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಾನು ವಹಿಸುವಂಥ ಒಂದು ಅವಕಾಶ ದೊರೆತಿದ್ದು ಒಂದು ಯೋಗ ಅಂತೇಳಿ ನಾನು ಭಾವಿಸಿದ್ದೇನೆ. ಪರಿಷತ್ತು ಮಂಡ್ಯದ ಇತಿಹಾಸದಲ್ಲಿ ಇಂಥ ರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಇದು 3ನೇ ಸಮ್ಮೇಳನ. ನನ್ನ ಜೀವನದ ಉದ್ದಕ್ಕೂ ಒದಗಿ ಬಂದಿರತಕ್ಕಂಥ ಅವಕಾಶಗಳನ್ನು ಅಥವಾ ಸಂದರ್ಭಗಳು ಅಥವಾ ಅವಕಾಶಗಳು ಅನಿರೀಕ್ಷಿತವಾದವುಗಳೇ ಆಗಿ, ಅಂತಹ ಸಂದರ್ಭಗಳಲ್ಲೆಲ್ಲ ನಾನು ಹಿಂಜರಿಯದೆ ಒಪ್ಪಿಕೊಂಡು ನನ್ನ ಭಾಗದ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ್ದುಂಟು. ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಂತಹ ಸ್ಥಾನವನ್ನು ಅದಕ್ಕೆ ನಾನು ಎಷ್ಟು ಅರ್ಹ ಇದ್ದೇನೆ ಅನ್ನೋದನ್ನು ನಾನು ಹೇಳೋದಿಲ್ಲ. ನನ್ನ ಆಯ್ಕೆಯ ಬಗ್ಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯವರು ನನ್ನ ಮನೆಗೆ ಬಂದು ತಿಳಿಸಿದಾಗ ನಾನು ನಿಜಕ್ಕೂ ಬೆರಗಾದೆ. 12ನೇ ಶತಮಾನದ ಆತ್ಮಜ್ಞಾನಿಯ ಅಲ್ಲಮಪ್ರಭುವಿನ ಒಂದು ಮಾತಿದೆ, ಕಾಣಬಾರದ ಲಿಂಗವು ಕರಸ್ಥಲದಲ್ಲಿ ಬಂದು ನಿಂದರೆ ಇದ ಕಂಡು ಬೆರಗಾದೆ ಅಂತ ಅಲ್ಲಮಪ್ರಭು. ಹಾಗೆಯೇ ನನಗೂ ಅನಿರೀಕ್ಷಿತವಾಗಿ ನೀವು ಅಧ್ಯಕ್ಷರಾಗಬೇಕು ಅಂದಾಗ ನಾನೂ ಬೆರಗಾದೆ. ಆಗ ಮಹೇಶ್ ಜೋಶಿಯವರಿಗೆ ನಾನು ಹೇಳಿದೆ, ಈ ಬಗ್ಗೆ ನಾನೀಗ ಅಸಹಾಯಕನಾಗಿದ್ದೇನೆ, ನೀವು ಮರುಚಿಂತನೆ ಮಾಡಬೇಕು, ಬೇರೆಯೊಬ್ಬರನ್ನ ಆರಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅವರು ಅದಕ್ಕೆ ಇದು ಪರಿಷತ್ತಿನ ಸರ್ವಾನುಮತ ತೀರ್ಮಾನ ಮತ್ತು ನೀವು ಪರಿಷತ್ತಿನ ತೇರು ಎಳೆದವರು ಒಂದಷ್ಟು ಕಾಲ ಅಂತ ಹೇಳಿ ಇದಕ್ಕೆ ಇಲ್ಲ ಅಂತ ಅನ್ನಬಾರದು. ಪರಿಷತ್ತು ಕನ್ನಡಿಗರ ಸಾರ್ವಭೌಮ ಸಂಸ್ಥೆ ಆದ್ದರಿಂದ
ಅದು ಕೈಗೊಂಡಂಥ ತೀರ್ಮಾನವನ್ನು ನಿರಾಕರಿಸುವುದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ ಅಂತ ಭಾವಿಸಿ ನಾನು ಒಪ್ಪಿಕೊಂಡೆ. ಸಾಮಾನ್ಯವಾಗಿ ಇಂತಹ ಈಗ 86ನೇ ಸಮ್ಮೇಳನಾಧ್ಯಕ್ಷರು ನನ್ನ ಆತ್ಮೀಯರು ಆದಂಥ ಡಾಕ್ಟರ್ ದೊಡ್ಡರಂಗೇಗೌಡರು ನನಗೆ ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ. ಇದು ರಾಜಕೀಯದ ಹಾಗೆ ಅಧಿಕಾರ ಹಸ್ತಾಂತರ ಅಲ್ಲ, ಇದು ಧ್ವಜದ ಹಸ್ತಾಂತರ. ಇದಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಒಂದು ಪಾವಿತ್ರ್ಯತೆ ಇದೆ. ನಮ್ಮ ಜನಪದರಲ್ಲಿ ಒಂದು ಗಾದೆ ಮಾತಿದೆ, ಅದಂದ್ರೆ ಗಡುವು ತೀರಿದ ಮೇಲೆ ಗರಡಿ ಮನೆ ಸುದ್ದಿ ಯಾಕೆ ಅಂತ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಂಧುಗಳು ಅಂಥ ಗಡುವು ತೀರಿದ ನನ್ನನ್ನ ಈ ನುಡಿ ಹಬ್ಬಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಕರೆದಿದ್ದಾರೆ. ಬಹುಶಃ ಪರಿಷತ್ತಿನ ಇತಿಹಾಸದಲ್ಲಿ ಈ 109 ವರ್ಷ ಆಯ್ತು ಅಂತ ಕಾಣ್ತದೆ. ಇತಿಹಾಸದಲ್ಲಿ ಸಮ್ಮೇಳನಕ್ಕೆ ಇಷ್ಟು ವಯಸ್ಸಾದವ್ರನ್ನ ಇದುವರೆಗೂ ಯಾರನ್ನೂ ಆರಿಸಿಲ್ಲ. ಬಹುಶಃ ಅದೊಂದು ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಪರಿಷತ್ತಿನವರು ಒಬ್ಬ ವೃದ್ಧರನ್ನ ಅಧ್ಯಕ್ಷ ಮಾಡಿದರೆ ಹೇಗಿರ್ತದೆ ಅಂತ ಹೇಳಿ ಪ್ರಯೋಗ ಮಾಡಿರಬೇಕು ಅಂತ ಕಾಣಿಸ್ತದೆ. ನಾನೇನು ವಿದ್ವತ್ತಿನ ಭಾಷಣ ಮಾಡಲಿಕ್ಕೆ ಹೋಗಿಲ್ಲ, ಕೇವಲ ನಂದು ಜನಪದ ಸೊಲ್ಲು. ನಾನು ಇಲ್ಲಿ ಪಾಲ್ಗೊಂಡಿರುವ ಬಲ್ಲಿದರ ಮುಂದೆ ನಮ್ಮ ನಾಡಿನ ಇತಿಹಾಸವನ್ನೇನು ಹೇಳಲು ಹೋಗುವುದಿಲ್ಲ. ಪ್ರಸ್ತುತ ನಮ್ಮ ನಾಡಿನ ಮುಂದಿರ್ತಕ್ಕಂಥ ಕುಂದು ಕೊರತೆಗಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ಮಾಧ್ಯಮ, ತಂತ್ರಜ್ಞಾನದ ಬಳಕೆ, ಯಾಂತ್ರಿಕ ಬುದ್ಧಿಮತ್ತೆ, ಭಾಷಾ ವಿನಿಮಯ, ಹಿಂದಿ ಹೇರಿಕೆ, ಕನ್ನಡ ವಿಶ್ವವಿದ್ಯಾನಿಲಯ, ಕನ್ನಡ ಕಲಿಕಾ ಕೇಂದ್ರಗಳು, ಬಹುತ್ವದ ರಕ್ಷಣೆ, ಆರ್ಥಿಕ ಸಂಬಂಧ, ಧರ್ಮಗಳ ದುರುಪಯೋಗ, ಪರಿಸರ ಸಂರಕ್ಷಣೆ, ಸಾಂಸ್ಕೃತಿಕ ನಾಯಕ, ಕನ್ನಡಿಗರ ಉದ್ಯೋಗ, ಗಡಿನಾಡು, ಪುಸ್ತಕ ಸಂಸ್ಕೃತಿ, ಪ್ರವಾಸೋದ್ಯಮ, ಆಮೇಲೆ ಶಾಸ್ತ್ರೀಯ ಭಾಷೆ, ಇಷ್ಟು ವಿಷಯಗಳು ಪ್ರಮುಖವಾಗಿ ಈ ನಾಡಿನ ಮುಂದಿದ್ದಾವೆ. ಇದರ ಬಗ್ಗೆ ನಾನು ಅಲ್ಲಲ್ಲಿ ಒಂದು ಎರಡೆರಡು ಮಾತು ಮಾತ್ರ ಪ್ರಸ್ತಾಪಿಸ್ತೀನಿ. ಹೊತ್ತು ಬಹಳ ಆಗಿ ಹೋಗಿದೆ. ಇದನ್ನು ಪರಿಷತ್ತು ಮುದ್ರಣ ಮಾಡಿರುವುದರಿಂದ ಅದು ಎಲ್ಲರ ಕೈಗೂ ಸೇರ್ತದೆ. ನಾನು ಅದನ್ನು ಪೂರ್ಣ ಓದಿ ಹೋಗುವುದಿಲ್ಲ. ಆದರೆ ಕೊನೆಯಲ್ಲಿ ಕರ್ನಾಟಕದ ಇವತ್ತಿನ ಬೇಡಿಕೆಗಳೇನು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿರುವಂಥ ಈ ಸಭೆ ಮುಂದೆ ಮತ್ತು ಅನೇಕ ಸಚಿವರು ಕೂಡ ಇದ್ದಾರೆ, ಅವರೆದುರಿಗೆ ಕನ್ನಡಿಗರ ಹಕ್ಕೊತ್ತಾಯ ಅಂತ ಹೇಳಿ ಒಂದು ಪಟ್ಟಿ ಮಾಡಿದ್ದೇನೆ. ಅದು ಮಾತ್ರ ಓದ್ತೇನೆ. ಅದೊಂದು 4-5 ನಿಮಿಷದಲ್ಲಿ ಮುಗೀತದೆ. ಆದರೂ ಕೆಲವು ವಿಷಯಗಳನ್ನ ಹೇಳಬೇಕಾಗ್ತದೆ. ಸಾಮಾನ್ಯವಾಗಿ ಇಂಥ ಸಮ್ಮೇಳನಗಳಲ್ಲಿ ಅಧ್ಯಕ್ಷರ ಭಾಷಣ ಬಹಳ ಮುಖ್ಯವಾದ್ದು ಅಂತ ಅಂತಾರೆ. ಆ ಮುಖ್ಯಕ್ಕೆ ನಾನು ಎಷ್ಟು ನ್ಯಾಯ ದೊರಕಿಸ್ತೀನೋ ಗೊತ್ತಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಮೊದಲನೇದಾಗಿ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಸಮೃದ್ಧವಾಗಿ ಶ್ರೀಮಂತವಾಗಿ ಬೆಳೀತಾ ಇದೆ. ಇಂದು ಕನ್ನಡ ಕಾವ್ಯ, ಕವನ, ನಾಟಕ, ಕಾದಂಬರಿ ಮತ್ತು ವ್ಯಾಕರಣ, ಛಂದಸ್ಸು ಮುಂತಾದ ಪರಂಪರೆಯ ಸಾಹಿತ್ಯಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಈಗ ವಿಜ್ಞಾನ, ಸಮಾಜಶಾಸ್ತ್ರ, ಕಾನೂನು, ವೈದ್ಯಕೀಯ, ಕೃಷಿ, ಮಹಿಳಾ ಅಧ್ಯಯನ, ತಂತ್ರಜ್ಞಾನ, ಹೀಗೆ ಎಲ್ಲ ಕಡೆ ಕೂಡ ನಮ್ಮ ಕನ್ನಡ ಈಗ ವಿಸ್ತಾರವಾಗ್ತಾ ಇದೆ. ಆದರೆ ಅದಕ್ಕೆ ತಕ್ಕಂತೆ ಬಳಕೆ ಆಗ್ತಿಲ್ಲ. ಬೆಳವಣಿಗೆ ಆಗ್ತಾ ಇದೆ, ಬಳಕೆ ಆಗ್ತಾ ಇಲ್ಲ. ಇತರ ಭೌತಿಕ ವಸ್ತುಗಳನ್ನು ಬಳಸಿದಂತೆಲ್ಲ ಸವೆದು ಹೋದರೆ ಭಾಷೆಯ ವಿಶೇಷ ಅಂದರೆ ಬಳಸಿದಷ್ಟು ಬೆಳೀತಾ ಹೋಗ್ತದೆ. ಆದ್ದರಿಂದ ನಮ್ಮ ಕನ್ನಡಿಗರೆಲ್ಲ ಅದನ್ನು ಬಳಸಲಿಕ್ಕೆ ಹೆಚ್ಚು ಗಮನ ಕೊಟ್ಟರೆ ಅದು ತನ್ನಷ್ಟಕ್ಕೆ ತಾನೇ ಬೆಳೀತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಶಿಕ್ಷಣ ಮಾಧ್ಯಮದ ವಿಷಯದಲ್ಲಿ ಸಾಕಷ್ಟು ವಿಷಯನೇ ಇದರಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಆದರೂ ಸರ್ಕಾರದ ಗಮನಕ್ಕೆ ತಾಯ್ನುಡಿಯ ಮೇಲಿನ ಪ್ರೀತಿ, ಶಿಕ್ಷಣದಲ್ಲೇ ಕನ್ನಡ ಮಾಧ್ಯಮ ಆಗಬೇಕು ಅನ್ನುವಂತಹ ಚಳುವಳಿಗಳು ಬೆಳೆದು ಬಂದಂಥ ರೀತಿ, ಬಹುತೇಕ ವಿಷಯಗಳಲ್ಲಿ ಸರ್ಕಾರ ಅಸ್ಪಷ್ಟ ನೀತಿ ಮತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ನ್ಯಾಯಾಲಯಗಳು
ಶಿಕ್ಷಣದ ಭಾಷೆ ಕುರಿತು ನೀಡತಕ್ಕಂಥ ತೀರ್ಪುಗಳಿಗೆ ರಾಜ್ಯ ಸರ್ಕಾರಗಳು ಸಮ್ಮತಿಸಬೇಕಾದಂಥ ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣದಿಂದ ಉನ್ನತ ಮಟ್ಟದ ಶಿಕ್ಷಣದವರೆಗೆ, ಗ್ರಾಮಾಂತರ ಪ್ರದೇಶದಿಂದ ಪ್ರಗತಿ ಹೊಂದಿದ ನಗರದವರೆಗೆ ಯಾವುದು ಮಾಧ್ಯಮ ಭಾಷೆ ಆಗಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ನಾವು ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವುದು ಬಹಳ ವ್ಯಸನ ಅಂತ ಅನ್ನಿಸ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ನೆಲದಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ನೀಡಬೇಕು ಎಂಬುದನ್ನು ಒಂದು ಕರ್ತವ್ಯವಾಗಿ ಬೇಕಾಗಿರುವ ಸರ್ಕಾರ ತುರ್ತುವಾಗಿ ಕೆಲವು ಆಂತರಿಕ ಮತ್ತು ಬಾಹ್ಯ ಸಂಗತಿಗಳನ್ನು ಗಮನಿಸಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಸರ್ಕಾರಿ ಶಾಲೆಗಳು ಸರಿಯಾದ ಸೂರುಗೋಡೆ ಇಲ್ಲದೇ ಇರುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಮಾಧ್ಯಮಗಳು ನಿತ್ಯ ವರದಿ ಮಾಡ್ತಾ ಇದ್ದಾರೆ. ಆಮೇಲೆ ಶಿಕ್ಷಕರ ಕೊರತೆ ಇದೆ ಸಾಕಷ್ಟು. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಪಕ್ಕದ ಶಾಲೆಗೆ ವಿಲೀನಗೊಳಿಸುವಂಥ ಒಂದು ಕಾರ್ಯಕ್ರಮ, ಆ ಶಾಲೆಯನ್ನು ಮುಚ್ಚುವಂಥದ್ದು. ನಾನು ಒಂದು ಮಾತು ಹೇಳ್ತೀನಿ, ಒಬ್ಬನೇ ವಿದ್ಯಾರ್ಥಿ ಇದ್ರೂ ಕೂಡ ಆ ಶಾಲೆಯನ್ನು ಮುಚ್ಚಬಾರ್ದಂತ. ಒಬ್ಬ ರೋಗಿ ಇದ್ದಾನೆ ಅಂತ ಆಸ್ಪತ್ರೆಯನ್ನು ಮುಚ್ಚಿದ ಪ್ರಕರಣ ಇಲ್ಲಿ ಇಲ್ಲ. ಆದ್ದರಿಂದ ಶಿಕ್ಷಣ ಮತ್ತು ಆರೋಗ್ಯ ದೇಶದ ಸ್ವಾಸ್ಥ್ಯಕ್ಕೆ ಅತ್ಯಂತ ಅಗತ್ಯವಾದಂಥ ವಿಷಯಗಳು. ಈ ಬಗ್ಗೆ ಅದನ್ನು ಹೇಗೆ ಮಾಡಬೇಕು? ಗ್ರಾಮ ಪಂಚಾಯಿತಿ ಒಂದಿರ್ತದೆ, ಅಲ್ಲೊಂದು ಕ್ಲಸ್ಟರ್, ಅಲ್ಲಿ ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವಂಥ ಬಗ್ಗೆ ಅನೇಕ ತಜ್ಞರು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿ ರಾಜ್ಯ ಸರ್ಕಾರ ಒಂದು ತೀವ್ರವಾಗಿ ವಿಚಾರ ಮಾಡಿ ಇಡೀ ಭಾರತಕ್ಕೆ ಮಾದರಿಯಾಗುವಂತಹ ಒಂದು ಕ್ರಮವನ್ನು ಅನುಸರಿಸಿದರೆ ಎಲ್ಲರಿಗೂ ಕೂಡ ಸಮಾನ ರೂಪದಲ್ಲಿ ಶಿಕ್ಷಣ ದೊರೆಯುತ್ತದೆ ಅಂತ ನಾನು ಭಾವಿಸಿದ್ದೇನೆ.